ಅವರು ತಮ್ಮ ಪಕ್ಷಗಳ ಬಗ್ಗೆ ವಾದ ಪ್ರತಿವಾದ ಆಗಬೇಕಾದ ಕೆಲಸಗಳೇನು ಆಗಿಲ್ಲದ ಕೆಲಸಗಳೇನು ಇವುಗಳು ಎಲ್ಲದರ ಬಗ್ಗೆಯೂ ಹೆಚ್ಚು ಭಾಳಷ್ಟು ದೀರ್ಘವಾಗಿ ಚರ್ಚೆ ಆಗುವಂಥ ಅದಾವ. ಅದೇನೋ ಆಗಲಿ, ಒಟ್ಟಿನಲ್ಲಿ ಈ ಎಲ್ಲ ನೆಲೆಯಲ್ಲೇ ಇಲ್ಲಿಯ ರೈತರಿಗೆ, ದುಡಿಯುವ ವರ್ಗದವರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಮುಖ್ಯ ಬೇಡಿಕೆಯಾದಂಥ ಆ ವಿಷಯಗಳನ್ನ ತೆಗೆದುಕೊಂಡು ಮಾತಾಡೋದು ಭಾಳ ಯೋಗ್ಯ ಅದು. ಅದೇ ಕಾಲಕ್ಕೆ ನಮ್ಮ ಕಾಂಗ್ರೆಸ್ಸು ಸಹಿತ BJP ಎಷ್ಟು ಜೋರಾಗಿ ಅಟ್ಯಾಕ್ ಮಾಡೋ ವಿಚಾರ ಮಾಡ್ತಾಯಿದ್ರು, ಅದೇ ದಿಸೆಯಲ್ಲಿ ಅವರು ಸಹಿತ ಪ್ರತಿ ದಾಳಿ ಮಾಡೋದಕ್ಕಾಗಿ ಅವರ ಅನೇಕ ದೋಷಗಳನ್ನು, ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಮತಗಳಲ್ಲದರ ವಿಷಯವನ್ನು ಪ್ರಸ್ತಾಪ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಅಧಿವೇಶನ BJPಗೂ ಮತ್ತು ಕಾಂಗ್ರೆಸ್ಸಿಗೂ, ಅದರ ಕಾಲಕ್ಕೆ JDSಗೂ ಇವತ್ತು ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟದು. ಯಾಕಪ್ಪ ಅಂತಂದ್ರೆ ಇವತ್ತು ಇವೆರಡೂ ರಾಷ್ಟ್ರೀಕೃತ ಪಕ್ಷಗಳಿಂದಾಗೆ ಈ ನಮ್ಮ JDSಗೆ ಅನೇಕ ತೊಂದರೆಗಳು ಆಗ್ತಾಯಿದ್ದಾವೆ. ಇವತ್ತೇನೋ BJP ಜೊತೆಗಿದ್ದಾರೆ, ಆ ಮತ್ತಾರೆ, ಆದರೆ BJPಗರಾದರೂ ಸಹಿತ ಅವ್ರು ಇನ್ನೊಂದು ಪಕ್ಷ ಬೆಳಿಬೇಕು ಅಂತ ಅಪೇಕ್ಷೆ ಅವರಲ್ಲೂ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಆದಷ್ಟು 2 ಪಾರ್ಟಿ ಸಿಸ್ಟಮ್ ಭಾಳ ಉತ್ತಮ ಅನ್ನೋಂಥ ನೇಚರ್ದಾಗಿದ್ದಾರೆ. ಅವರು ಅನಿವಾರ್ಯ ಆಗಿದೆ. ಕರ್ನಾಟಕದ ಮಟ್ಟಿಗೆ ಅವರು ಗೆಳೆತನವನ್ನು ಮಾಡ್ಕೊಂಡಿದ್ದಾರೆ JDS ಜೊತೆಗೆ. ಅದು ಎಲ್ಲಿವರೆಗೆ ಉಳಿತದೋ ನೋಡಬೇಕಾಗಿದೆ. ಇವತ್ತಂತೂ ಸಮನ್ವಯ ಸಮಿತಿ ಕುಳ್ಕೊಂಡು ನಾವು ಇಬ್ಬರು ಅಟ್ಯಾಕ್ ಮಾಡೋಂತೇಳಿ ಡಿಸೈಡ್ ಮಾಡಿದ್ದಾರೆ. ಈ ಅಧಿವೇಶನದಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ಮತ್ತು ನಾವು ನೋಡ್ಕೊಳ್ಳೋ ಜೊತೆಗೆ ಈ ಅಧಿವೇಶನ ಏನಾದರೂ ಹೊಸ ಮಸೂದೆಗಳಂತಂದು, ಅದು ಹೊಸ ಕಾನೂನು ಅಂತಂದು ಈ ಆಡಳಿತಕ್ಕೆ ಚುರುಕು ಮೂಡಿಸ್ತದ ಅನ್ನುವಂಥ ಮಾತು ಈ ಎಲ್ಲ ದಿಶೆಯಲ್ಲೇ ಈ ಮತ್ತು ಅದೇ ಕಾಲಕ್ಕೆ